ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಗೋಚಾರದಲ್ಲಿ ಕುಂಭರಾಶಿಯಲ್ಲಿ ಶುಕ್ರ ಮಹಾರಾಜ ಫೆಬ್ರವರಿ 11ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಶತಭಿಷ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾನೆ. ಈ ಒಂದು ಶುಕ್ರ ಈ ಸಂದರ್ಭದಲ್ಲಿ ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಬರ್ತಾನೆ. ರಾಹು ಆಲ್ರೆಡಿ ಶತಭಿಷ ನಕ್ಷತ್ರದಲ್ಲಿದ್ದಾನೆ. ಈ ಒಂದು ಯುತಿ ಒಂದಷ್ಟು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳಿದೆ. ಹಾಗಾದ್ರೆ ಏನ್ ಸಮಸ್ಯೆ ಕ್ರಿಯೇಟ್ ಮಾಡಬಲ್ಲ, ನಾವೇನ್ ಪ್ರಿಕಾಷನ್ ತಗೊಳ್ಬೇಕು, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಜಾತಕದಲ್ಲಿ ಶುಕ್ರ ಬಂದು ಹಣಕಾಸು, ಲಕ್ಸುರಿ, ಫ್ಲೆಕ್ಸಿಬಿಲಿಟಿ, ಎಲ್ಲಾ ರೀತಿಯ ಶ್ರೀಮಂತಿಕೆಯನ್ನು ಶುಕ್ರ ಕೊಡಬಲ್ಲ. ಆತನಿಗೆ ರಾಹುವಿನ ಸಂಯೋಗ ಬಂತು ಅಂತಾದಾಗ ಆಸೆಗಳನ್ನು ವಿಪರೀತ ರೀತಿಯಲ್ಲಿ ಜಾಸ್ತಿ ಮಾಡಬಲ್ಲ. ಇದರ ಮುಖಾಂತರ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಅತಿ ಆಸೆಗೆ ಒಳಗಾಗಿ ನಾವು ಈ ಸಂದರ್ಭದಲ್ಲಿ ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಶುಕ್ರ ಅಂದ್ರೆ ದುಡ್ಡು ಅಂತ ನೀವು ಇಟ್ಕೊಂಡಾಗ ಯಾರಾದ್ರೂ ನಿಮ್ಮ ಬಳಿ ಬರ್ತಾರೆ, ನಿಮ್ಮಲ್ಲಿ ಹಣ ಇದ್ರೆ ಕೊಡಿ, ನಾವು ಅದನ್ನ ಇಂತಿಷ್ಟು ದಿನದಲ್ಲಿ ಡಬಲ್ ಮಾಡಿ ಕೊಡ್ತೇವೆ ಅಂತ ನಿಮಗೆ ಆಮಿಷ ಒಡ್ಡಬಹುದು. ಇದರಿಂದ ಮೋಸ ಆಗುತ್ತೆ, ಬಹಳ ಜಾಗರೂಕರಾಗಿರ್ಬೇಕು. ಅಥವಾ ಇನ್ಯಾರಾದ್ರೂ ಹೇಳ್ತಾರೆ ನಮ್ಮಲ್ಲಿ ಇಂತಹ ಆ್ಯಪ್ ಇದೆ, ಅದರಲ್ಲಿ ಹೋಗಿ ನೀವು ಲಾಗಿನ್ ಆಗಿ ಟ್ರೇಡಿಂಗ್ ಮಾಡಿ, ಶೇರ್ ಬಜಾರ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ಬೋದು. ಅಲ್ಲಿ ಕೂಡ ನಿಮಗೆ ಎಲ್ಲೊಂದು ಕಡೆ ಅತಿ ಆಸೆ ಬಂತು, ಈಗ ತುಂಬಾ ಲಾಭ ಬರುತ್ತೆ ಅಂತ ಸ್ವಲ್ಪ ಸಮಯ ಲಾಭ ಕೊಡ್ತಾರೆ ಅವರು, ಮತ್ತೆ ನಿಮ್ಮನ್ನ ಹೇಗೆ ಯಾಮಾರಿಸ್ತಾರೆ ಅದು ನಿಮಗೂ ಗೊತ್ತಾಗಲ್ಲ. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂತ ಘಟನೆಗಳು ಘಟಿಸುವುದರಿಂದ ದಯವಿಟ್ಟು ಇದಕ್ಕೆಲ್ಲ ತಲೆ ಹಾಕ್ಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಯಾರೇ ಏನೇ ಹೇಳಿದ್ರು ಕೂಡ ದಯವಿಟ್ಟು ದುಡ್ಡನ್ನ ಇಂತಹ ಒಂದು ಅಪರಿಚಿತರ ಮಾತಿಗೆ ಒಳಗಾಗಿ ಅಥವಾ ಅಪರಿಚಿತರ ಮಾತಿಗೆ ಬೆಲೆ ಕೊಟ್ಟು ಹಣಕಾಸನ್ನು ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ಡೆಫಿನೆಟ್ ಆಗಿ 100% ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬಿ ಕೇರ್ಫುಲ್. ಇನ್ನು ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡ್ಲಿಕ್ಕೆ ಇರ್ತದೆ. ಓಕೆ, ಹಾಗಾದ್ರೆ ವಿದೇಶ ಶುಕ್ರ ಬಂದು ಹಣಕಾಸು, ರಾಹು ಬಂದು ವಿದೇಶ. ಹಾಗಾದ್ರೆ ವಿದೇಶಕ್ಕೆ ಹೋಗ್ಲಿಕ್ಕೆ ಯಾರಾದ್ರೂ ವೀಸಾ ಕಳಿಸ್ತೇನೆ, ಇಂತಿಷ್ಟು ಹಣವನ್ನ ಕಟ್ಟಿ ನಿಮಗೆ ಇಂಥ ಸಮಯದಲ್ಲಿ ವೀಸಾ ಕಳಿಸ್ಕೊಡ್ತೇವೆ ಅಂತ ಹೇಳಿದೆ, ದಯವಿಟ್ಟು ಆ ಮಾತನ್ನು ನಂಬಲಿಕ್ಕೆ ಹೋಗಬೇಡಿ. ತುಂಬಾನೇ ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ. ತುಂಬಾ ಅದರ ಒಂದು ಸರೌಂಡಿಂಗ್ ಅನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಯಾರಿಂದ ಇದು ಬರ್ತಾ ಉಂಟು, ಯಾರು ಹೇಳಿದ್ದಾರೆ ನಿಮಗೆ, ಅವರ ಸರೌಂಡಿಂಗ್ ಅನ್ನು ಚೆಕ್ ಮಾಡ್ಕೊಂಡು ಮತ್ತೆ ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ ಸರ್. ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ವೀಸಾದ ವಿಚಾರದಲ್ಲಿ ಯಾವುದೇ ಒಂದು ದೇಶಕ್ಕೆ ವೀಸಾ ಮಾಡಿಸಿಕೊಡ್ತೇನೆ ಅಂತ ಹೇಳಿದ್ರು ಕೂಡ ಅದನ್ನ ನಂಬುವಂತ ಸ್ಥಿತಿಯಲ್ಲಿ ನೀವಂತೂ ಇರಬಾರ್ದು. ಅದರ ಪ್ರಿಕಾಷನ್ ತಗೊಳ್ಬೇಕು. ಅಥವಾ ಅದರ ಹಿಂದ್ಗಡೆ ಯಾರಿದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಲ್ವಾ, ನಿಜವಾಗಿ ಇದೆಯಾ, ಅದನ್ನೆಲ್ಲ ಪರಾಮರ್ಶೆಗೆ ಒಳಪಡಿಸಿ ನೀವು ಪ್ರೊಸೀಡ್ ಆಗಬೇಕಾದಂತ ಅನಿವಾರ್ಯತೆ ಉಂಟು. ಶುಕ್ರ ಬಂದು ಸ್ತ್ರೀ. ಹಾಗಾದ್ರೆ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಪ್ರೀತಿ ಪ್ರೇಮದಲ್ಲಿ ಇದ್ದೀರಾ, ಎಕ್ಸ್ಟ್ರಾ ಮೆರಿಟಲ್ ಅಲ್ಲಿ ಇದ್ದೀರಾ, ದಯವಿಟ್ಟು ಬಹಳ ಜಾಗರೂಕರಾಗಿರಿ. ಇಲ್ಲ ಅಂದ್ರೆ 10 ದಿನ ಅಂದ್ರೆ ಈ ಒಂದು 10 ದಿನಗಳ ಕಾಲ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಬೇಕಾದೀತು, ಮೋಸಗಳನ್ನ ನೋಡ್ಬೇಕಾದೀತು, ಅಥವಾ ಅವ್ರು ನಿಮ್ಮ ಕೈ ಬಿಟ್ಟು ಹೋಗ್ಬೋದು. ಅಥವಾ ನೀವೇನಾದ್ರೂ ಆ ಮದುವೆಗೆ ಸಂಬಂಧಪಟ್ಟಂತ ಅಂದ್ರೆ ಈ ಒಂದು ಅನೈತಿಕ ಸಂಬಂಧಗಳು ಕೆಲವರು ಇರಿಸ್ಕೊಂಡಿರ್ತಾರೆ, ಇನ್ನೆಲ್ಲ ಪ್ರೀತಿ ಪ್ರೇಮದಲ್ಲಿ ಕೆಲವರು ಇರ್ತಾರೆ. ಹಾಗಾದ್ರೆ ಪ್ರೀತಿ ಪ್ರೇಮದಲ್ಲಿ ಇರುವವರಿಗೂ ಕೂಡ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅನೈತಿಕ ಸಂಬಂಧದಲ್ಲಿರುವವರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಇದು ವಿಚಾರಗಳು ಗೊತ್ತಾಗಿ ನಿಮ್ಮ ಮನೆಯವರಿಗೆ ಗೊತ್ತಾಗಿ ನಿಮ್ಮ ಒಂದು ಅಷ್ಟು ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ಳುವಂತ ಸಾಧ್ಯತೆಗಳು ಇರುವುದರಿಂದ ನೀವು ಪ್ರಿಕಾಷನ್ ತಗೊಳ್ಬೇಕು, ಅನಿವಾರ್ಯತೆ ಉಂಟು. ತುಂಬಾ ಮುಂಜಾಗ್ರತೆಯನ್ನು ತಗೊಳ್ಬೇಕು, ಅನಿವಾರ್ಯತೆ ಉಂಟು. ಈ ಸಂದರ್ಭದಲ್ಲಿ ಅಂತ ಸಂಬಂಧಗಳಿದ್ರೆ ಯಾವುದೋ ಡ್ರಾಪ್ ಮಾಡಿ ಸುಮ್ಮನೆ ಕೂತ್ಕೊಳ್ಳಿ, ಅಥವಾ ಅದರ ವಿಚಾರದಲ್ಲಿ ಏನು ಪ್ರೊಸೀಡ್ ಆಗಬೇಡಿ. ಯಾವುದೇ ರೀತಿಯ ಡಿಮಾಂಡ್ ಅನ್ನ ಎದುರಿನ ಪಾರ್ಟಿಗೆ ಕೊಡಬೇಡಿ. ನನ್ನನ್ನು ಈಗಲೇ ಮದುವೆ ಆಗು, ಇಲ್ಲ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಅದು ಆಗುವುದೇ ಇಲ್ಲ. ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಈ ಸಂದರ್ಭ ನೀವು ಪ್ರಿಕಾಷನ್ ತಗೊಳ್ಬೇಕು, ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು ಸರ್. ಓಕೆ, ಸೊ ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಇನ್ನು ಕೆಲವರೆಲ್ಲ ಬಂಗಾರ ಅಲ್ವಾ, ಶುಕ್ರ ಬಂದ ಆಭರಣ. ಹಾಗಾದ್ರೆ ಯಾರೆಲ್ಲ ಆಭರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಈಗೇನಾಗುತ್ತೆ, ಬಂಗಾರದ ರೇಟ್ ಹೆಚ್ಚಾಗ್ತಾ ಉಂಟು. ಕೆಲವರಿಗೆಲ್ಲ ಆಗುತ್ತೆ ಇನ್ನೇನೋ ಅದು 2 ಲಕ್ಷ 3 ಲಕ್ಷಕ್ಕೆ ಹೋಗ್ಬೋದು, ಹಾಗಾಗ್ಬೋದು ಹೀಗಾಗ್ಬೋದು, ಹೀಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋಣ. ಸೊ ಈ ಸಂದರ್ಭ ಅದಕ್ಕೆ ಒಳ್ಳೆಯ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಬಂಗಾರದಲ್ಲಿ ನಾನು ಹೇಳ್ತೀನಿ ಸ್ವಲ್ಪ ಸಮಯ ವೆಯ್ಟ್ ಮಾಡಿ, ಮತ್ತೆ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ. ಒಂದು ವೇಳೆ ಇನ್ವೆಸ್ಟ್ಮೆಂಟ್ ನೋಡಿ, ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತೊಂದರೆ ಅಂತೂ ಖಂಡಿತ ಅಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಿಮ್ಗೊಂದು ಹೆದರಿಕೆ ಉಂಟಲ್ವಾ, ಬಂಗಾರ ಎಲ್ಲೋ ಒಂದ್ ಕಡೆ 2 ಲಕ್ಷಕ್ಕಿಂತ ಮೇಲೆ ಹೋಗ್ಬೋದು, 3 ಲಕ್ಷ ಆಗ್ಬೋದು, ಆ ತರ. ನಾನು ಸ್ಟಡಿ ಮಾಡಿದ ಪ್ರಕಾರ ಅಂಥದ್ದು ಆಗುದಿಲ್ಲ. ಬಂಗಾರದ ರೇಟ್ ಏನಿದೆ ಈಗ 1,40,000 ಅಥವಾ 50,000 ಬಂದು ಸ್ಥಿರವಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಮತ್ತೆ ಏನಾಗುತ್ತೋ ಆಗುತ್ತೆ. ಅದಕ್ಕೋಸ್ಕರ ಅವಸರ ಮಾಡಿ ಬಂಗಾರದಲ್ಲಿ ಕೂಡ ವಿನಿಯೋಗ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಾಳೆ ಸಡನ್ ಆಗಿ ರೇಟ್ ಡೌನ್ ಆದ್ರೆ ಮತ್ತೆ ನಿಮ್ಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದರಲ್ಲಿ ಸಮೇತ ಪ್ರಿಕಾಷನ್ ತಗೊಳ್ಬೇಕಾದ್ರೆ ಅನಿವಾರ್ಯತೆ ಉಂಟು. ಎಲ್ಲಿಯಾದ್ರೂ ಪ್ರಯಾಣ ಮಾಡಬೇಕಾದ್ರೂ ಕೂಡ ಪ್ರಿಕಾಷನ್ ತಗೊಳ್ಳಿ. ಯಾವ್ದಾದ್ರು ಕಾಲ್ ಬರುತ್ತೆ ನಿಮ್ಗೆ, ಆನ್ಲೈನ್ ಕಾಲ್ ಬರುತ್ತೆ, ಆನ್ಲೈನ್ಗೆ ಸಂಬಂಧಪಟ್ಟಂತೆ ಕೂಡ ಫ್ರಾಡ್ ಆಗುವಂತ ಸಾಧ್ಯತೆಗಳು ಇರುವುದರಿಂದ ಓವರ್ ಆಲ್ ಈ ಒಂದು
10-11 ದಿನದಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದರಲ್ಲಿ ಕೂಡ ಕೆಲವೆಲ್ಲ ರಾಶಿ ಇದೆ, ಅದನ್ನು ಹೇಳಿಬಿಡ್ತೇನೆ ನಿಮಗೆ. ಧನು ರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ಕರ್ಕಾಟಕ ರಾಶಿ, ಮೀನ ರಾಶಿ. ಓಕೆ, ಈ 5 ರಾಶಿಗಳು ಧನು, ಕನ್ಯಾ, ಸಿಂಹ, ಕರ್ಕಾಟಕ, ಮೀನ. ಈ 5 ರಾಶಿಗಳವರು ಕೂಡ ಬಹಳ ಜಾಗರೂಕರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಧನು ರಾಶಿಯವರಿಗೆ 3ನೇ ಮನೆಯಲ್ಲಿ ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ. ಟ್ರಾವೆಲಿಂಗ್ ಮಾಡುವಾಗ ತೊಂದರೆಗಳಾಗ್ಬೋದು, ಅಥವಾ ನಿಮ್ಮ ಕಮ್ಯುನಿಕೇಶನ್ ಡಿವೈಸ್ ಮುಖಾಂತರ ತೊಂದರೆಗಳಾಗ್ಬೋದು, ಕಾಲ್ ಬಂದು ತೊಂದರೆಗಳಾಗ್ಬೋದು, ಅಥವಾ ನೀವೇನಾದ್ರು ಮೊಬೈಲ್ ಖರೀದಿ ಮಾಡ್ಲಿಕ್ಕೆ ಹೋಗ್ತೀರಾ, ಅದು ಯಾವುದೇ ರೀತಿಯ ಲ್ಯಾಪ್ಟಾಪ್ ಖರೀದಿ ಮಾಡ್ಲಿಕ್ಕೆ ಹೋಗ್ತೀರಾ, ಅಥವಾ ಪೇಪರ್ ವರ್ಕ್ ಇರ್ಬೋದು, ಅದರಲ್ಲಿ ಮೋಸಗಳನ್ನು ನೋಡುವಂಥದ್ದು, ನಿಮ್ಮ ಕಮ್ಯುನಿಕೇಶನ್ ಡಿವೈಸ್ ಮುಖಾಂತರ ಮೋಸಗಳನ್ನು ನೋಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದೇ ಕನ್ಯಾ ರಾಶಿಗೆ 6ನೇ ಮನೆಯಲ್ಲಿ ಕಾಂಬಿನೇಷನ್ ಕ್ರಿಯೇಟ್ ಆಗುವುದರಿಂದ ಕನ್ಯಾ ರಾಶಿಯವರು ಕೂಡ ತುಂಬಾ ಜಾಗರೂಕರಾಗಿರ್ಬೇಕಾಗುತ್ತೆ. ನೋಡಿ, 6ನೇ ಮನೆಯಲ್ಲಿ ರಾಹು ಚೆನ್ನಾಗಿಯೇ ಕೆಲಸ ಮಾಡ್ತಾನೆ, ಪರವಾಗಿಲ್ಲ. ಬಟ್ ಶುಕ್ರನಿಗೆ ಅಲ್ಲಿ ಬಲ ಇಲ್ಲ. ಶುಕ್ರ ಏನ್ ಮಾಡ್ತಾನೆ, ರಾಹುವಿನ ಬಲವನ್ನ ಪಡ್ಕೊಳ್ತಾನೆ. ಅವಾಗ ಏನಾಗುತ್ತೆ, ಮೋಸಗಳನ್ನ ಜಾಸ್ತಿನೇ ನೋಡ್ಬೇಕಾದ ಅನಿವಾರ್ಯತೆ ಇರ್ತದೆ. ನಿಮ್ಮ ಶತ್ರುಗಳು ನಿಮ್ಗೇನೆ ಮೋಸ ಮಾಡ್ಬೋದು, ಅಥವಾ ನಿಮ್ಮ ಸಾಲದ ವಿಚಾರದಲ್ಲಿ ಇರ್ಬೋದು, ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಅದು ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ನಿಮಗೆ ಶುಗರ್ ಪ್ರಾಬ್ಲಮ್ ಇದೆ, ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇದೆ, ಅಥವಾ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅದು ಬಹಳ ಜಾಸ್ತಿ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ಕನ್ಯಾ ಲಗ್ನವರು ಸಿಂಹರಾಶಿಯವರಿಗೆ 7th ಹೌಸ್ ಅಲ್ಲಿ ಕಾಂಬಿನೇಷನ್ ಆಗುವುದರಿಂದ ನಿಮ್ಮ ಮದುವೆ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಸಿಂಹರಾಶಿಯವರು ಮದುವೆ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ. ಅದರ ಜೊತೆಗೆ ಎಲ್ಲಾ ರಾಶಿಯವರು ಕೂಡ ಮದುವೆಗೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗ್ತಾ ಇದ್ದೀರಿ ಅಂದಾಗ ಈ ಒಂದು 10 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಮಾತುಕತೆ ಆಡುವುದು ಬೇಡ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಇಲ್ಲಿ ಕೂಡ ಮೋಸಗಳನ್ನೇ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಬಂದೇ ಬರ್ಬೋದು ಸರ್. ಕರ್ಕಾಟಕ ಲಗ್ನದವರಿಗೆ 8ನೇ ಮನೆಯಲ್ಲಿ ಕಾಂಬಿನೇಷನ್ ನಡೆಯುವುದರಿಂದ ನಿಮಗೆ ಬರ್ತಕ್ಕಂತಹ ಆಸ್ತಿಯ ವಿಚಾರಗಳು, ಅಥವಾ ಹಿರಿಯಿಂದ ಬರ್ತಕ್ಕಂಥ ಆಸ್ತಿ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಹಣಕಾಸು ಇರ್ಬೋದು, ಅದರಲ್ಲಿ ತೊಂದರೆಗಳಾಗ್ಬೋದು. ಸ್ತ್ರೀಯರಾದ್ರೆ ಅವರ ಅತ್ತೆ ಮನೆಯಲ್ಲಿ ಅವರ ಸಮಸ್ಯೆಗಳನ್ನು ಎದುರಿಸಬೇಕಾದಿತ್ತು, ಅಥವಾ ಕೆಲವೊಂದು ಬಾರಿ ನಿಮಗೆ ಮಾನ ಅಪಮಾನಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಉಂಟು, ಅಥವಾ ನೀವೇನಾದ್ರೂ ಸೀಕ್ರೆಟ್ ಆಗಿ ಪ್ರೀತಿ ಪ್ರೇಮ ಅಥವಾ ಅನೈತಿಕ ಸಂಬಂಧಗಳನ್ನು ಮೇಂಟೈನ್ ಮಾಡ್ತಾ ಇದ್ದೀರಿ ಅಂದಾಗ ಕರ್ಕಾಟಕ ರಾಶಿಯವರು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಈ 10 ದಿನದಲ್ಲಿ ಕ್ರಿಯೇಟ್ ಆಗಿದೆ. ಬಿ ಕೇರ್ಫುಲ್ ಆಗಿರಿ, ತುಂಬಾ ಕೇರ್ಫುಲ್ ಆಗಿರಿ, ತುಂಬಾ ಚೆನ್ನಾಗಿರುತ್ತೆ. ಮೀನ ರಾಶಿಯವರಿಗೆ 12ನೇಯ ಮನೆಯಲ್ಲಿ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ಕ್ರಿಯೇಟ್ ಆಗುವುದರಿಂದ ಇವರೆಲ್ಲ ಬಹಳ ಜಾಗರೂಕರಾಗಿರ್ಬೇಕಾಗುತ್ತೆ ಈ ಒಂದು ಪಾರ್ಟಲ್ಲಿ. ಯಾಕಂದ್ರೆ ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ, ದೂರ ಹೋಗ್ತೀರಾ, ವಿದೇಶ ಪ್ರಯಾಣ ಮಾಡಬೇಕು, ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಮೋಸಗಳನ್ನು ನೋಡಬೇಕಾದಂತ ಅನಿವಾರ್ಯತೆ 100% ಬರ್ಬೋದು ಸರ್. ಬಹಳ ಜಾಗರೂಕರಾಗಿರ್ಬೇಕು. ಮತ್ತೆ ಒಂದಷ್ಟು ನಾನು ಹೇಳ್ತೀನಿ, ಸ್ಟಡಿ ಮಾಡಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ ಮತ್ತೆ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಈಗ ನೀವು ಕೇಳಿದ್ರೆ ಸರ್ ಇದಕ್ಕೆಲ್ಲ ಪರಿಹಾರ ಏನು ಅಂತ. ಪರಿಹಾರ ಅಂತ ಅಲ್ಲ, ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಓಕೆ, ನೋಡಿ, ಯಾರಿಗೆ ಇದು ತುಂಬಾ ತೊಂದರೆ ಆಗ್ಬೋದು ಅಂದ್ರೆ ಇನ್ನೊಂದು ವಿಚಾರ. ಈಗ ಹೇಳಿದೆ ನಾನು, ಧನು, ಕನ್ಯಾ, ಸಿಂಹ, ಕರ್ಕ, ಮೀನ, ಓಕೆ ಪರವಾಗಿಲ್ಲ. ಇನ್ನು ನಿಮ್ಮ ಜಾತಕದಲ್ಲಿ ಏನಾದ್ರೂ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಇದೆ, ರಾಹು ಮತ್ತೆ ಕುಜನ ಕಾಂಬಿನೇಷನ್ ಇದೆ, ಅಥವಾ ಮೇಷ ರಾಶಿಯಲ್ಲಿ ರಾಹು ಇದ್ದಾನೆ, ಅಥವಾ ವೃಶ್ಚಿಕ ರಾಶಿಯಲ್ಲಿ ರಾಹು ಇದ್ದಾನೆ, ಅಥವಾ ರಾಹು ಮತ್ತೆ ಕುಜ ಎದುರು ಇದ್ದಾರೆ, ಇವರಿಗೆಲ್ಲ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳಿದೆ. ಇವರೆಲ್ಲ ತುಂಬಾ ಕೇರ್ ತಗೋಬೇಕಾಗುತ್ತೆ. ಬೆಳಿಗ್ಗೆ ಸಂಜೆ ಎಲ್ಲರೂ ಕೂಡ ಮೆಡಿಟೇಷನ್ ಮಾಡಬೇಕಾಗುತ್ತೆ. ಆನಂತರ ಗಣಪತಿಯ ಅಥರ್ವ ಶೀರ್ಷ ಮಂತ್ರ ನಿಮ್ಗೆ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ, ದಯವಿಟ್ಟು ಅದನ್ನ ಬೆಳಿಗ್ಗೆ ಸಂಜೆ 2 ಹೊತ್ತು ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಆನಂತರ ನಿಮ್ಗೆ ಹತ್ತಿರದಲ್ಲೆಲ್ಲ ಅದು ನಾಗದೇವರ ಸಾನ್ನಿಧ್ಯ ಇದೆ, ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿ ಅಂತ ಹೇಳ್ತೇನೆ, ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇನೆ. ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಅದರ ಜೊತೆಗೆ ಅಮ್ಮನವರ ಟೆಂಪಲ್ಗೆ ಹೋಗಿ ಕೂಡ ನೀವು ಪ್ರಾರ್ಥನೆ ಮಾಡಿ ಬರ್ಬೋದು. ಇದರಿಂದ ಒಂದಷ್ಟು ಪ್ರಿಕಾಷನ್ ತಗೊಂಡಾಗೆ ಆಗುತ್ತೆ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ಲಿಕ್ಕೆ ಇದು ನಿಮ್ಗೆ 100% ಸಹಾಯ ಅಂತೂ ಮಾಡಿಯೇ ಮಾಡ್ತೇವೆ. ಓಕೆನಾ? ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಈ ಒಂದು ಕಾಂಬಿನೇಷನ್ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ. ಓವರ್ ಆಲ್ ಹೇಳ್ಬೇಕಾದ್ರೆ ಅವಸರದ ನಿರ್ಣಯಗಳು ಬೇಕಾಗಿಲ್ಲ. ಬಹಳಷ್ಟು ಯೋಚನೆ ಮಾಡಿ ಪ್ರೊಸೀಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ. ಒಂದಷ್ಟು ನಿಮ್ಗೆ ಏನೇ ಮಾಡಬೇಕಾದ್ರೂ ಒಂದಷ್ಟು ಜನರ ಜೊತೆಗೆ ಅದರ ಬಗ್ಗೆ ಚರ್ಚೆ ಮಾಡಿ, ಆನಂತರ ಅದರ ಬಗ್ಗೆ ವಿಷಯವನ್ನು ಸಂಗ್ರಹಣೆ ಮಾಡಿಕೊಂಡು ಮತ್ತೆ ಪ್ರೊಸೀಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಒಂದು ದೊಡ್ಡ ಫ್ರಾಡ್ ಇಂದ, ಒಂದು ದೊಡ್ಡ ವಿಪತ್ತಿನಿಂದ ನೀವು ಬಚಾವಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲಾ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ನಮಸ್ತೆ. ಬಾಯ್.